ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಧರ್ಮವಾಹಿನಿಯನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿವಸ ತಾಯಿಯ ಪ್ರೀತಿ ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲಿಯೂ ಕೂಡ ಯಾವುದೋ ಒಬ್ಬ ಮಗ ತುಂಬ ಕಷ್ಟದಲ್ಲಿದ್ದಾನೆ ಅಂದರೆ ಅವನ ಮೇಲೆ ಎಷ್ಟು ವಿಶೇಷವಾದ ಕಾಳಜಿಯನ್ನು ತಾಯಿಯಾದವಳು ತೋರ್ತಾಳೆ ಎನ್ನುವಂಥ ವಿಚಾರದ ಬಗ್ಗೆ ಒಂದು ವಿಶೇಷವಾದ ಕಥೆಯ ಮುಖಾಂತರವಾಗಿ ನೋಡೋಣ. ಒಮ್ಮೆ ಏನಾಯಿತು, ದೇವೇಂದ್ರ ನಮಗೆಲ್ಲ ತಿಳಿದಂತೆ ದೇವತೆಗಳಿಗೆ ಅಧಿಪತಿಯಾಗಿರ್ತಕ್ಕಂಥವನು. ಅವನು ತನ್ನ ಆಸ್ಥಾನದಲ್ಲಿ ಸುಧರ್ಮ ಸಭೆಯಲ್ಲಿ ಕುಳಿತುಕೊಂಡಿದ್ದಾನೆ. ಎಲ್ಲ ರೀತಿಯ ಆಗು ಹೋಗುಗಳ ಬಗ್ಗೆ ಮಾತನಾಡ್ತಾ ಇದ್ದಾನೆ. ಆಗ ಎಲ್ಲ ಧೇನುಗಳ ಅಂದರೆ ಎಲ್ಲ ಹಸುಗಳ ತಾಯಿ ಆಗಿರ್ತಕ್ಕಂತಹ ಕಾಮಧೇನು ಅಲ್ಲಿಗೆ ಬರ್ತಾಳೆ. ಬಂದಂಥವಳೇನು ಅಳ್ತಾ ಇರ್ತಾಳೆ, ಕಣ್ಣೀರನ್ನು ಹಾಕ್ತಾ ಇರ್ತಾಳೆ. ಆಗ ದೇವೇಂದ್ರನಿಗೆ ಆಶ್ಚರ್ಯ. ಎಲ್ಲರಿಗೂ ಏನೆನ್ನ ಬೇಕೋ ಅದೆಲ್ಲವನ್ನ ಕೊಡುವಂತಹ ಗುಣ ಇರ್ತಕ್ಕಂಥದ್ದು ಅದು ಕಾಮಧೇನು ಹಸುವಿಗೆ ಮಾತ್ರ. ಅದು ಹೆಸರಿನಲ್ಲೇ ಇರ್ತಕ್ಕಂಥದ್ದು. ಕಾಮ ಅಂದರೆ ಆಸೆಗಳು, ಆಸೆಗಳನ್ನು ಪೂರೈಸುವಂಥದ್ದೇ ಕಾಮಧೇನು. ಅಂತಹ ವಿಶೇಷವಾಗಿರ್ತಕ್ಕಂಥ ಹಸುವಿಗೂ ಕೂಡ ಈ ರೀತಿಯಾಗಿರ್ತಕ್ಕಂಥ ನೋವು ಏನಾಗಿರಬಹುದು ಅಂತ ಇಂದ್ರ ಯೋಚನೆಯನ್ನು ಮಾಡ್ತಾನೆ. ಹಾಗೆ ಆ ಕಾಮಧೇನುವಿನ ಬಳಿ ಕೇಳ್ತಾನೆ, ಯಾಕಾಗಿ ನೀನು ಅಳ್ತಾ ಇದ್ದೀಯಾ, ಯಾವ ಕಾರಣಕ್ಕಾಗಿ ನೀನು ಕಣ್ಣೀರನ್ನು ಹಾಕ್ತಾ ಇದ್ದೀಯಾ ಅಂತ ಹೇಳಿ ದೇವೇಂದ್ರ ಆ ಕಾಮಧೇನುವಿನ ಬಳಿ ಕೇಳಿದಾಗ ಅದು ಹೇಳುತ್ತೆ, ಅಯ್ಯ ನಾನು ನನ್ನ ಮಗನ ಕಷ್ಟವನ್ನು ನೋಡಿಬಿಟ್ಟು ಈ ರೀತಿಯಾಗಿ ಅಳ್ತಾ ಇದ್ದೀನಿ. ಏನಾಯಿತು ನಿನ್ನ ಮಗನಿಗೆ ಅಂತ ಇಂದ್ರ ಕೇಳ್ತಾನೆ. ಆಗ ಅದು ಭೂಮಿಯನ್ನು ತೋರಿಸುತ್ತೆ. ಭೂಮಿಯಲ್ಲಿ ಅದು ಒಂದು ವಿಶೇಷವಾದ ಪ್ರದೇಶವನ್ನು ತೋರಿಸುತ್ತೆ. ಏನು ಆ ಪ್ರದೇಶದಲ್ಲಿ? ಬರಗಾಲ ಬಂದಿರತಕ್ಕಂಥದ್ದು, ಒಂದು ಹನಿ ಮಳೆಯೂ ಆದಂತಹ ಜಾಗವೇ ಅಲ್ಲ ಅದು. ಅಂತಹ ಜಾಗದಲ್ಲಿ ಒಬ್ಬ ರೈತ ತನ್ನ ಹೊಟ್ಟೆಯ ಪಾಡಿಗೋಸ್ಕರವಾಗಿ, ತನ್ನ ಊಟಕ್ಕೋಸ್ಕರವಾಗಿ ನೇಗಿಲಿಗೆ 2 ಎತ್ತುಗಳನ್ನು ಕಟ್ಟಿದ್ದಾನೆ. ಆ ನೇಗಿಲು ಮುಂದೆ ಹೋಗಬೇಕು ಅಂದರೆ ಎತ್ತು ಮುಂದೆ ಹೋಗಬೇಕು. ಅದಕ್ಕೇನು ಮಾಡಬೇಕು? ಇವನು ಭಾರಿ ಕೋಲಿನಿಂದ ಹೊಡೆಯಬೇಕು. ಹೊಡೆದಂತಹ ಸಂದರ್ಭದಲ್ಲಿ ಆ 2 ಹಸುಗಳಿಗೆ ಅಥವಾ ಎತ್ತಿಗೆ ನೋವು ಉಂಟಾಗ್ತಾ ಇದೆ. ಆಗ ಇಂದ್ರ ಕೇಳ್ತಾನೆ, ಅರೆ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥದ್ದು ಇದು. ಸಾವಿರಾರು ಎತ್ತುಗಳಿಗೋ ಹಸುಗಳಿಗೋ ಅವನ ಹೊಟ್ಟೆಪಾಡಿಗೋಸ್ಕರ ಮಾನವ ಹೊಡಿತಾ ಇರ್ತಾನೆ. ಅದರಲ್ಲೇನಿದೆ ವಿಶೇಷ? ಯಾಕಾಗಿ ಅದೊಂದು ಕಾರಣಕ್ಕಾಗಿ ಅಥವಾ ಆ ಒಂದು ಎತ್ತಿಗೋಸ್ಕರವಾಗಿ ನೀನು ಅಳ್ತಾ ಇದ್ದೀಯಾ ಅಂತ ಹೇಳಿ ದೇವೇಂದ್ರ ಕೇಳ್ತಾನೆ. ಆಗ ಆ ಹಸು ಹೇಳುತ್ತೆ, ಆ ಕಾಮಧೇನು ಹೇಳುತ್ತೆ, ಹೌದಪ್ಪ, ಎಲ್ಲ ಎತ್ತುಗಳಿಗೂ ಕೂಡ ಮಾನವರು ತಮ್ಮ ಸ್ವಾರ್ಥಕ್ಕಾಗಿ ಹೊಡೆದುಕೊಳ್ತಾರೆ. ಆದರೆ ಆ ಎಲ್ಲ ಎತ್ತುಗಳಿಗೂ ಆ ಹೊಡೆತವನ್ನು ತಿನ್ನುವಂತಹ ಶಕ್ತಿ ಇರ್ತದೆ. ಆದರೆ ನೋಡು, ಆ 2 ಮಕ್ಕಳಿಗೂ ಕೂಡ ಏನಾಗಿದೆ, ಬಡಕಲಾಗಿದ್ದಾರೆ. ಯಾವುದೋ ರೋಗ ಬಂದಿದೆಯೋ ಅಥವಾ ಹೊಟ್ಟೆಗೆ ಸರಿಯಾಗಿ ಏನೋ ಸಿಗಲಿಲ್ವೋ ಏನೋ, ತುಂಬ ಬಡಕಲಾಗಿ ಬಳಲಿ ಹೋಗಿದ್ದಾರೆ. ಒಂದು ಹೆಜ್ಜೆಯನ್ನೂ ಮುಂದೆ ಇಡಲಿಕ್ಕೆ ಅವರಿಗೆ ಸಾಧ್ಯವಾಗ್ತಾ ಇಲ್ಲ. ಅವರಿಗೆ ಮುಂದೆ ಹೋಗಲಿಕ್ಕೆ ಸಾಧ್ಯವಾಗದಂತಹ ಪರಿಸ್ಥಿತಿಯಲ್ಲಿ ಆ ನೇಗಿಲನ್ನು ಕೂಡ ಹೊತ್ತುಕೊಂಡು ಉಳುಮೆಯನ್ನು ಮಾಡ್ತಾ ಹೋಗುವುದು ಎಷ್ಟು ಕಷ್ಟವಾಗಿರಬಹುದು. ಈ ಕಷ್ಟದಲ್ಲಿಯೂ ಕೂಡ ನಿಧಾನವಾಗ್ತಾ ಇದೆ ಅಂತ ಆ ರೈತ ಮತ್ತೆ 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 ಹೊಡಿತಾ ಇದ್ದಾನೆ. ಇದರಲ್ಲಿ ಆ ರೈತನ ತಪ್ಪಿದೆ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಹೊಡೆತವನ್ನು ತಿಂತಾ ಇರ್ತಕ್ಕಂಥವ್ರು ನನ್ನ ಮಕ್ಕಳಾಗಿದ್ದಾರೆ. ಈ ನೋವಿನಲ್ಲಿ ಮತ್ತಷ್ಟು ನೋವನ್ನು ಅವರು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ನನಗೆ ನೋವು ಉಂಟಾಗ್ತಾ ಇದೆ. ಯಾವಾಗಲೂ ಅಷ್ಟೇ, ತಾಯಿಯಾದವಳಿಗೆ 100 ಅಲ್ಲ 1000 ಜನ ಮಕ್ಕಳಿರಲಿ, ಆ ಮಕ್ಕಳಲ್ಲಿ 999 ಅಥವಾ 100ರಲ್ಲಿ 99 ಜನರು ಸುಖವಾಗಿದ್ದಾರೆ ಅಂತಂದರೆ ಅಷ್ಟು ಮಾತ್ರ ಸಮಾಧಾನವಾಗುವುದಿಲ್ಲ. ಕಟ್ಟಕಡೆಯಲ್ಲಿರ್ತಕ್ಕಂಥ ಕೊನೆಯ ಮಗನು ಅಥವಾ ಕಷ್ಟದಲ್ಲಿರ್ತಕ್ಕಂಥ ಮಗವನು ಅಥವಾ ರೋಗದಲ್ಲಿರ್ತಕ್ಕಂಥ ಮಗನು, ಆ ಮಗನೂ ಕೂಡ ಸುಖವಾಗಿರಬೇಕು, ಎಲ್ಲರೂ ಸಂತೋಷವಾಗಿರಬೇಕು ಅಂತ ಆಸೆ ಪಡುವಂಥದ್ದೇ ವಿನಃ 100 ಜನರಲ್ಲಿ 99 ಜನ ಸುಖವಾಗಿರಲಿ, ಒಬ್ಬ ಕಷ್ಟದಲ್ಲಿದ್ದಾನೆ ಅಂದರೆ ಇನ್ನುಳಿದವರು ಖುಷಿಯಾಗಿದ್ದಾರಲ್ಲ ಅಂತ ಯಾವ ತಾಯಿಯೂ ಕೂಡ ಸಂತೋಷ ಆಗೋದೇ ಇಲ್ಲ. ಎಲ್ಲರೂ ಸುಖವಾಗಿರಲಿ, ಕಷ್ಟದಲ್ಲಿರುವನು ಮೊದಲು ಸುಖವಾಗಿರಲಿ ಅಂತ ಆಸೆ ಪಡ್ತಕ್ಕಂಥವಳು ತಾಯಿಯಾಗಿರ್ತಕ್ಕಂಥವಳು. ಹಾಗಾಗಿ ಆ ಮಗುವಿನ ನೋಡಿಕೊಂಡು, ಆ ಎತ್ತನ್ನು ನೋಡಿಕೊಂಡು ನನಗೆ ಬಹಳ ದುಃಖವಾಗ್ತಾ ಇದೆ. ಇದಕ್ಕೆ ನೀನೇನಾದರೂ ಪರಿಹಾರ ಕೊಟ್ಟರೆ ಅಂದರೆ ನನಗೆ ಸ್ವಲ್ಪನಾದರೂ ಸಮಾಧಾನವಾಗತ್ತಪ್ಪ ಅಂತ ಹೇಳಿ ಆ ಕಾಮಧೇನು ಹಸು ಹೇಳುತ್ತೆ. ಆಗ ದೇವೇಂದ್ರ, ಸರಿ, ಈ ರೀತಿಯಾಗಿರ್ತಕ್ಕಂಥ ದುಃಖವನ್ನು ನೀನು ಬಿಡು ಅಂತ ಹೇಳಿ
ಮಳೆಯ ಅಧಿಪತಿಯಾಗಿರ್ತಕ್ಕಂಥವನು, ಮೇಘಗಳ ಒಡೆಯನಾಗಿರ್ತಕ್ಕಂಥ ವರುಣನನ್ನು ಕರೆಸಿಬಿಟ್ಟು ಹೇಳ್ತಾನೆ, ಆ ಪ್ರದೇಶದಲ್ಲಿ ಈಗ ಮಳೆಯಾಗಲಿ ಅಂತ ಹೇಳಿ ಆದೇಶವನ್ನು ಮಾಡ್ತಾನೆ. ಅದೇ ಆದೇಶದಂತೆ ಮೇಘಾಧಿಪತಿಯು ಅಥವಾ ವರುಣನು ಅಲ್ಲಿ ಮಳೆಯನ್ನು ಸುರಿಸ್ತಾನೆ. ಆ ಮಳೆಯ ಸುರಿಸುವಿಕೆಯಿಂದ ಏನಾಯಿತು, ಆ ಒಂದು ಮಣ್ಣು ಮೃದುವಾಯಿತು, ಆ ಬರಡು ಭೂಮಿ ಮೃದುವಾಯಿತು. ಯಾವಾಗ ಮೃದುವಾಯಿತೋ ಆಗ ಎತ್ತುಗಳು ಸುಲಭವಾಗಿ ಸಂತೋಷವಾಗಿ ಮುಂದಕ್ಕೆ ಸಾಗಲಿಕ್ಕೆ ಆರಂಭ ಮಾಡಿದವು. ರೈತನಿಗೂ ಸಂತೋಷವಾಯಿತು, ಹಾಗಾಗಿ ಅವನು ಹೊಡೆಯುವುದನ್ನು ಬಿಟ್ಟ. ಈ ಎತ್ತುಗಳಿಗೂ ಕೂಡ ಕಾಲುಗಳು ಸುಲಭವಾಗಿ ಮುಂದೆ ಹೋಗ್ತಾ ಇದೆ, ಯಾಕಾಗಿ ಮಣ್ಣು ಅಷ್ಟು ಮೃದುವಾಗಿದೆ. ಆಗ ಕಾಮಧೇನುವು ಕೂಡ ತನ್ನ ಮಕ್ಕಳ ಸಂತೋಷವನ್ನು ನೋಡಿಬಿಟ್ಟು ಅದು ಕೂಡ ಸಂತೋಷವನ್ನು ಹೊಂದುತ್ತದೆ. ಈ ಕಥೆಯಲ್ಲಿ ನಾವು ಯಾವ ವಿಷಯವನ್ನು ಅಥವಾ ಯಾವ ನೀತಿಯನ್ನು ಅರ್ಥ ಮಾಡಿಕೊಳ್ಳಬೇಕು ಅಂದರೆ, ತಾಯಿಯಾಗಿರ್ತಕ್ಕಂಥವಳ ಪ್ರೀತಿ ಯಾವಾಗಲೂ ಕೂಡ ಭೇದ ಭಾವದಿಂದ ಇರುವುದಿಲ್ಲ. ಹಾಗಾಗಿ ಆದಿಶಂಕರಾಚಾರ್ಯರು ಹೇಳಿರ್ತಕ್ಕಂಥ ರೀತಿಯಲ್ಲಿ ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತ ನ ಭವತಿ. ಕೆಟ್ಟ ಮಕ್ಕಳು ಹುಟ್ಟಬಹುದು, ಆದರೆ ಕೆಟ್ಟ ತಾಯಿ ಯಾವ ಕಾರಣಕ್ಕೂ ಯಾವ ಕಾಲಕ್ಕೂ ಕೂಡ ಇರೋದಿಲ್ಲ. ಹಾಗಾಗಿ ತಾಯಿಯನ್ನು ಪ್ರೀತಿಯನ್ನು ಮಾಡೋಣ, ತಾಯಿಯನ್ನು ಆರಾಧನೆಯನ್ನು ಮಾಡೋಣ ಅಂತ ಹೇಳ್ತಾ, ಹೀಗೆ ವಿಶೇಷವಾದಂತಹ ಕಥೆಗಳನ್ನು ತಿಳಿದುಕೊಳ್ಳೋದಕ್ಕೋಸ್ಕರವಾಗಿ ನಮ್ಮ ವಾಹಿನಿಯಾಗಿರ್ತಕ್ಕಂಥ ಧರ್ಮವಾಹಿನಿ ಸಬ್ಸ್ಕ್ರೈಬ್ ಮಾಡಿ, ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದ.